ವೃದ್ಧಾಪ್ಯದಲ್ಲಿ ಮಕ್ಕಳನ್ನು ನಂಬಿ ಎಲ್ಲವನ್ನ ಕಳೆದುಕೊಳ್ಳಬೇಡಿ. ಸಾವಿತ್ರಮ್ಮನಿಗೆ ಆದ ಗತಿ ಮತ್ಯಾವ ತಾಯಿಗೂ ಬರಬಾರದು. ಎಷ್ಟೋ ವರ್ಷಗಳಾದ ಮೇಲೆ ಮಗ ಮತ್ತು ಸೊಸೆ ವೃದ್ಧಾಶ್ರಮದಲ್ಲಿರೋ ತನ್ನ ತಾಯಿನ ಕರ್ಕೊಂಡು ಹೋಗೋಕೆ ಬರ್ತಾರೆ. ಇವತ್ತಿಗೆ ಇವರಿಗೆ ದಿಢೀರಂತ ಅಮ್ಮನ ನೆನಪು ಯಾಕಾದ್ರೂ ಬಂತೋ ಏನೋ ವೃದ್ಧಾಶ್ರಮದ ಕಡೆ ಮುಖ ಮಾಡಿದ್ದಾರೆ. ಮಗ ಮತ್ತು ಸೊಸೆ ಕಾರ್ನಲ್ಲಿ ಕರುಣಾ ವೃದ್ಧಾಶ್ರಮದ ಹತ್ತಿರ ಬಂದು ನಿಲ್ಲಿಸ್ತಾರೆ. ಅಲ್ಲಿ ಮೇನ್ ಗೇಟ್ ಬಡಿದಾಗ ಒಳಗಡೆಯಿಂದ ಮ್ಯಾನೇಜರ್ ಸಾಹೇಬರು ಬಂದು, ಯಾರನ್ನ ನೋಡಬೇಕು ನೀವು? ನಿಮ್ಮನ್ನು ಇಲ್ಲಿ ಮುಂಚೆ ಕಣ್ಣಿಗೆ ಕಂಡೇ ಇಲ್ಲವಲ್ಲ. ಯಾರನ್ನು ಭೇಟಿಯಾಗೋಕ್ಕೆ ಮುಂಚೆ ಯಾವತ್ತೂ ಬಂದೇ ಇಲ್ವಲ್ಲಪ್ಪ. ಯಾರು ನೀವು ಅಂತ ಕೇಳ್ತಾರೆ. ಅದಕ್ಕೆ ಆ ಗಂಡ ಹೆಂಡತಿ ಹೇಳ್ತಾರೆ, ನಾವು ಸಾವಿತ್ರಮ್ಮನವರನ್ನು ನೋಡಬೇಕು. ನಾವು ಅವರ ಮಗ ಮತ್ತು ಸೊಸೆ ಅಂತಾರೆ. ಓ, ಸಾವಿತ್ರಮ್ಮನವರ? ಅವರು ವರ್ಷಗಳಿಂದ ಇಲ್ಲೇ ಇದ್ದಾರೆ. ಇಷ್ಟು ದಿನ ಅವರನ್ನು ನೋಡೋಕೆ ಯಾರೂ ಬಂದೇ ಇರಲಿಲ್ಲ. ಅವರು ಕೂಡ ಯಾವತ್ತೂ ತಮ್ಮ ಮಗ ಮತ್ತು ಸೊಸೆ ಬಗ್ಗೆ ಬಾಯಿ ಬಿಟ್ಟಿರಲಿಲ್ಲ. ಸರಿ, ನೀವಿಲ್ಲಿ ಕೂತ್ಕೊಳ್ಳಿ, ನಾನು ಅವರನ್ನು ಕರೀತೀನಿ ಅಂತ ಮ್ಯಾನೇಜರ್ ಹೇಳ್ತಾರೆ. ಮ್ಯಾನೇಜರ್ ಸಾಹೇಬರು ಒಳಗಡೆ ಹೋಗಿ ವಯಸ್ಸಾದ ಹೆಂಗಸರ ಮಧ್ಯೆ ಕೂತಿದ್ದ ಸಾವಿತ್ರಮ್ಮನಿಗೆ ಕೂಗಿ ಹೇಳ್ತಾರೆ, ಸಾವಿತ್ರಮ್ಮ, ನಿಮ್ಮ ಮಗ ಮತ್ತು ಸೊಸೆ ನಿಮ್ಮನ್ನು ನೋಡೋಕೆ ಬಂದಿದ್ದಾರೆ. ಸಾವಿತ್ರಮ್ಮ ಅದನ್ನು ಕೇಳಿ ಒಂದು ಕ್ಷಣ ಅವು ಹಾರಿ ಹೋಗ್ತಾರೆ. ಏನು ಮಾತನಾಡಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ನಿಧಾನವಾಗಿ ನಡೆದುಕೊಂಡು ಮಗನಿದ್ದ ಕಡೆಗೆ ಬರ್ತಾರೆ. ಮ್ಯಾನೇಜರ್ ಹೊರಗಡೆ ಕೂತು ಅವರು ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋಕೆ ಕುತೂಹಲದಿಂದ ಕಾಯ್ತಿರ್ತಾರೆ. ಆದರೆ ಅಲ್ಲಿ ತುಂಬ ಹೊತ್ತಿನವರೆಗೂ ಕೂಡ ಮೌನ ಆವರಿಸಿತ್ತು. ಸಾವಿತ್ರಮ್ಮ ತಮ್ಮ ಮಗ ಮತ್ತು ಸೊಸೆಯನ್ನು ನೋಡಿದ ತಕ್ಷಣ ಕಣ್ಣುಗಳು ಕೋಪದಿಂದ ಕೆಂಪಾಗ್ತಾವೆ. ನೀವಿಬ್ಬರು ಇಲ್ಲಿ ಯಾಕೆ ಬಂದ್ರಿ? ನಿಮ್ಮಿಬ್ಬರ ಮುಖ ನೋಡೋಕ್ಕಂತೂ ನನಗೆ ಇಷ್ಟನೇ ಇಲ್ಲ ಅಂತ ಕಿರ್ಚಾಡ್ತಾರೆ. ಮಗ ಆನಂದ್ ಹೇಳ್ತಾನೆ, ಅಮ್ಮ ಒಳಗಡೆ ರೂಮ್ಗೆ ಬಾ, ಕೂತು ಶಾಂತವಾಗಿ ಮಾತನಾಡೋಣ. ಅಮ್ಮ, ನಾವು ನಿನ್ನನ್ನು ಈ ಆಶ್ರಮದಿಂದ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀವಿ. ಇನ್ನು ಎಷ್ಟು ದಿನಗಳ ಅಂತ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿರ್ತೀಯ ಅಮ್ಮ? ಆಗಿದ್ದೆಲ್ಲ ಆಗೋಗಿದೆ. ಅದಕ್ಕೆಲ್ಲ ನಾವು ನಿನ್ನ ಹತ್ತಿರ ಕೈ ಮುಗಿದು ಕ್ಷಮೆ ಕೇಳ್ತೀವಿ. ನಮಗೆ ತುಂಬ ನಾಚಿಕೆ ಆಗ್ತಾ ಇದೆ. ನೀನು ಈಗ ಮನೆಗೆ ಬರಲೇಬೇಕು ಅಮ್ಮ. ನಿನಗೊಂದು ವಿಷಯ ಗೊತ್ತಾ? ನೀನೀಗ ಅಜ್ಜಿಯಾಗಿದ್ದೀಯ. ನಿನಗೊಂದು ಮುದ್ದಾದ ಮೊಮ್ಮಗನಿದ್ದಾನೆ. ನಿನ್ನ ಪ್ರೀತಿ ಆಶೀರ್ವಾದದಿಂದ ಆ ಮಗುನ ದೂರ ಇಡಬೇಡಮ್ಮ. ಹೆಂಗಮ್ಮ ನೀನು? ನನಗೆ ನಿನ್ನ ಆಸರೆ ಬೇಕು. ನಿನ್ನ ಅಗತ್ಯ ನಮಗಿದೆ. ಈಗಂತೂ ನಿನ್ನ ಮೊಮ್ಮಗನಿಗೂ ಅಜ್ಜಿಯ ಪ್ರೀತಿ ಬೇಕಾಗಿದೆ. ಆದರೆ ಸಾವಿತ್ರಮ್ಮನಿಗೆ ಕೋಪ ತಡೆಯೋಕೆ ಆಗಲೇ ಇಲ್ಲ. ಮಗನಿಗೆ ತಕ್ಷಣ ಆಶ್ರಮ ಬಿಟ್ಟು ತೊಲಗೋಕ್ಕೆ ಹೇಳ್ತಾರೆ. ಮಗ ಸದ್ದಿಲ್ಲದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಆದರೆ ದಿನಗಳು ಕಳೆದಂತೆ ಮಗ ಮತ್ತೆ ಮತ್ತೆ ವೃದ್ಧಾಶ್ರಮಕ್ಕೆ ಅಮ್ಮನನ್ನು ನೋಡೋಕ್ಕೆ ಅಲಿಯೋದನ್ನು ನಿಲ್ಲಿಸಲೇ ಇಲ್ಲ. ಈ ಸಲ ಅವನು ಒಬ್ಬನೇ ಬಂದು, ಅಮ್ಮ, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ ಅಂತಾನೆ. ಇದನ್ನು ಕೇಳಿದ ಸಾವಿತ್ರಮ್ಮನ ರಕ್ತ ಕುದ್ದು ಹೋಗುತ್ತೆ. ಜೋರಾದ ಧ್ವನಿಯಲ್ಲಿ ಕೂಗಾಡೋಕ್ಕೆ ಶುರು ಮಾಡ್ತಾರೆ. ನನಗೆ ಎಷ್ಟು ಸಲ ಹೇಳಿದ್ದು ತಲೆಗೆ ಹೋಗಲ್ವಾ? ನನಗೆ ಆ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ನನ್ನ ಹಿಂದೆ ಬಿದ್ದು ಬೀಳಿಸ್ತೀಯಾ ಅಂತ ಗಟ್ಟಿಯಾಗಿ ರೇಗ್ತಾರೆ. ಈ ಗಟ್ಟಿ ಧ್ವನಿ ಕೇಳಿ ಹೊರಗಡೆ ಕೂತಿದ್ದ ಮ್ಯಾನೇಜರ್ ಸಾಹೇಬರಿಗೆ ಎಲ್ಲ ವಿಷಯ ಗೊತ್ತಾಗಿ ಹೋಗುತ್ತದೆ. ಆಶ್ರಮದ ಬೇರೆಯವರು ಬಂದು ಮ್ಯಾನೇಜರ್ ಹತ್ತಿರ, ಏನು ಸರ್ ಇದು? ದಿನಾಲು ಇದೆಲ್ಲ ತಮಾಷೆ ಆಗಿಬಿಟ್ಟಿದೆ ಇಲ್ಲಿ ಅಂತ ಕೇಳ್ತಾರೆ. ಮ್ಯಾನೇಜರ್ ಹೇಳ್ತಾರೆ, ಇವನು ಸಾವಿತ್ರಮ್ಮನ ಮಗ. ದಿನ ತನ್ನ ತಾಯಿನ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಬರ್ತಾನೆ. ಆದರೆ ಈ ಅಮ್ಮ ಯಾಕೆ ಒಪ್ಪಲು ದೇವರಿಗೆ ಗೊತ್ತು. ನನಗಂತೂ ಏನು ಅರ್ಥನೇ ಆಗ್ತಿಲ್ಲ. ಲೋಕವೆಲ್ಲ ಹೇಳುತ್ತೆ ಹೆತ್ತ ಮಗ ಬದಲಾಗುತ್ತಾನೆ ಅಂತ. ಆದರೆ ಇಲ್ಲಿ ನೋಡಿದರೆ ಈ ತಾಯಿನೇ ತಪ್ಪು ಮಾಡ್ತಿರೋ ಹಾಗೆ ಕಾಣ್ತಾ ಇದೆ ನೋಡಿ. ಮಗ ಅಷ್ಟೊಂದು ಬಂದು ಕೇಳ್ತಾ ಇದ್ದಾನೆ. ಆದರೆ ಈ ಮುದುಕಿ ಎಂಥ ಅಮ್ಮನೂ ಏನು? ಮಗನ ಹಂಬಲ ತಳಮಳನ ಸ್ವಲ್ಪನೂ ಅರ್ಥ ಮಾಡ್ಕೊಳ್ತಿಲ್ಲ. ದಿನ ಅವನನ್ನು ಬೈದು ಕಳಿಸ್ತಾಳೆ. ವೃದ್ಧಾಶ್ರಮದ ಎಲ್ಲ ಕೆಲಸದವರಿಗೂ ಆಶ್ಚರ್ಯ ಆಗುತ್ತೆ. ಆನಂದ್ ಈ ಸಲವೂ ತಾಯಿನ ಕರ್ಕೊಂಡು ಹೋಗದೆ ಬೇಸರದಿಂದ ವಾಪಸ್ ಹೊರಡುತ್ತಾನೆ. ಮ್ಯಾನೇಜರ್ ಅವನನ್ನು ನೋಡ್ತಾನೇ ಇರ್ತಾನೆ. ಅವನು ಮನೆಗೆ ತಲುಪಿದ ತಕ್ಷಣ ಹೆಂಡತಿ ಕವಿತಾಗೆ ಕೇಳ್ತಾಳೆ, ಏನಾಯ್ತು ರೀ, ಅತ್ತೆಮ್ಮ ಬಂದ್ರಾ? ಅದಕ್ಕೆ ಆನಂದ್, ಇಲ್ಲ ಕಣೆ, ಇವತ್ತು ಅವರು ಒಪ್ಪಲಿಲ್ಲ ಅಂತಾನೆ. ಕವಿತಾ ಮುಖ ಸೊಟ್ಟಗೆ ಮಾಡಿಕೊಂಡು, ನನಗೆ ಮೊದಲೇ ಗೊತ್ತಿತ್ತು ಅವರು ಬರಲ್ಲ ಅಂತ. ನೀವೇ ಸುಮ್ಮನೆ ಹಠ ಹಿಡಿದು ಕೂತಿದ್ರಿ. ಅಮ್ಮನನ್ನು ಒಪ್ಪಿಸೋದು ನಿಮಗೆ ಎಡಗೈ ಕೆಲಸ ಅಂತ ಜಂಬ ಕೊಚ್ಕೊಳ್ತಿದ್ರಿ. ಆನಂದ್ ಹೇಳ್ತಾನೆ, ಕವಿತಾ, ಅಮ್ಮ ನಮ್ಮ ಮೇಲೆ ತುಂಬ ಬೇಸರ ಮಾಡಿಕೊಂಡಿದ್ದಾಳೆ. ಸ್ವಲ್ಪ ಸಮಯ ಕೊಡು, ಎಲ್ಲ ಸರಿ ಆಗುತ್ತದೆ. ಕೊನೆಗೂ ತಾಯಿ ಮಗನ ಮೇಲೆ ಎಷ್ಟು ದಿನ ಅಂತ ಕೋಪ ಇಟ್ಕೊಳ್ಳೋಕೆ ಸಾಧ್ಯ? ನೋಡ್ತಾ ಇರು, ಅವಳು ಒಂದು ದಿನ ಈ ಮನೆಗೆ ಬಂದೇ ಬರ್ತಾಳೆ. ಇತ್ತ ವೃದ್ಧಾಶ್ರಮದಲ್ಲಿ ಮ್ಯಾನೇಜರ್ ಮಿಸ್ಟರ್ ಕುಲಕರ್ಣಿ ಸಾವಿತ್ರಮ್ಮನ ಹತ್ತಿರ ಹೋಗಿ, ಅಮ್ಮ ಆರಾಮಾಗಿದ್ದೀರಾ ಅಂತ ಕೇಳ್ತಾನೆ. ಹಾ ಮಗನೇ, ಆರಾಮಾಗಿದ್ದೀನಿ ಅಂತಾರೆ. ಸಾವಿತ್ರಮ್ಮ, ನೀವು ಬೇಜಾರು ಮಾಡಿಕೊಳ್ಳಲ್ಲ ಅಂದರೆ ನಿಮಗೊಂದು ಮಾತು ಕೇಳಲ್ಲ
ಅದಕ್ಕೆ ಸಾವಿತ್ರಮ್ಮ, ಕೇಳು ಮಗನೇ ಅಂತಾರೆ. ಅಲ್ಲಮ್ಮ, ದಿನ ಒಬ್ಬ ಹುಡುಗ ನಿಮ್ಮನ್ನು ನೋಡೋಕ್ಕೆ ಬರ್ತಾನಲ್ಲ, ಅವನು ನಿಮ್ಮ ಸ್ವಂತ ಮಗನ ಇಲ್ಲ ಬೇರೆ ಯಾರನ್ನಾದರೂ? ಸಾವಿತ್ರಮ್ಮ ನಿಟ್ಟುಸಿರು ಬಿಟ್ಟು, ಅವನು ನನ್ನ ಮಗನೇ ಅಂತಾರೆ. ಮ್ಯಾನೇಜರ್ ಹೇಳ್ತಾರೆ, ಇಂಥ ಮಗನನ್ನು ದೇವರು ಎಲ್ಲರಿಗೂ ಕೊಡಲ್ಲ ಬಿಡಿ. ಎಷ್ಟೋ ಪುಣ್ಯ ಮಾಡಿದ್ದೀರಾ ಇಂಥ ಮಗ ಸಿಗೋದಕ್ಕೆ. ನಿಮ್ಮ ಅದೃಷ್ಟ ತುಂಬ ದೊಡ್ಡದಮ್ಮ. ನಿಮ್ಮನ್ನು ಒಪ್ಪಿಸೋಕ್ಕೆ ಅಷ್ಟು ದೂರದಿಂದ ದಿನ ಬರ್ತಾನೆ. ಇಲ್ಲದೆ ಇದ್ದಿದ್ರೆ ಈ ವೃದ್ಧಾಶ್ರಮದಲ್ಲಿ ಎಷ್ಟೋ ತಾಯಂದಿರಿದ್ದಾರೆ, ಅವರನ್ನು ತಿರುಗಿ ನೋಡೋಕ್ಕೂ ಮಕ್ಕಳು ಬರಲ್ಲ. ನಿಮ್ಮ ಮಗ ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗೋಕ್ಕೆ ಹಂಬಲಿಸ್ತಿದ್ದಾನೆ. ನೀವು ಎಷ್ಟು ಪುಣ್ಯವಂತ ಅಮ್ಮ. ಸಾವಿತ್ರಮ್ಮ ಏನು ಉತ್ತರ ಕೊಡದೆ ಕಣ್ಣೀರು ಹಾಕ್ತಾ, ಹಾಂ, ನಾನು ತುಂಬ ಪುಣ್ಯವಂತೆ ಅಂತಾರೆ. ಮ್ಯಾನೇಜರ್ ಅಲ್ಲಿಂದ ಹೊರಟು ಹೋಗ್ತಾರೆ. ಒಂದು ವಾರದ ನಂತರ ಆನಂದ್ ಮತ್ತೆ ತನ್ನ ಮಗನನ್ನು ಕರ್ಕೊಂಡು ಬರ್ತಾನೆ. ಅಮ್ಮ, ನಿನ್ನ ಈ ನಾಟಕ ನಿಲ್ಲಿಸು. ಇನ್ಮೇಲೆ ಇಷ್ಟೊಂದು ಕಾಡಬೇಡ. ನಮಗೆ ಈ ಸಲ ನೀನು ಮನೆಗೆ ಬರಲೇಬೇಕು. ನಿನಗೆ ನಿನ್ನ ಮೊಮ್ಮಗನ ಆಣೆ ಅಂತ ಮಗನನ್ನು ಅವಳ ಮಡಿಲಲ್ಲಿ ಹಾಕೋಕೆ ಹೋಗ್ತಾನೆ. ಸಾವಿತ್ರಮ್ಮ ಹೇಳ್ತಾರೆ, ನನಗೆ ಮೊಮ್ಮಗನ ಸುಳ್ಳು ಆಣೆ ಇಡಬೇಡ. ಅದರಿಂದ ನನಗೆ ಯಾವ ವ್ಯತ್ಯಾಸನೂ ಆಗಲ್ಲ. ನನಗೆ ಯಾರ ಅಗತ್ಯನೂ ಇಲ್ಲ. ಅಷ್ಟರಲ್ಲಿ ದಿನ ಇದೇ ಗಲಾಟೆ ನೋಡಿ ಸಾಕಾಗಿದೆ. ಮ್ಯಾನೇಜರ್ ಒಳಗಡೆ ಬಂದು, ನೋಡಿ ತಮ್ಮ, ನಿಮ್ಮ ಅಮ್ಮನಿಗೆ ನಿಮ್ಮ ಜೊತೆ ಬರೋಕ್ಕೆ ಇಷ್ಟ ಇಲ್ಲ ಅಂದ ಮೇಲೆ ಯಾಕೆ ಅವರನ್ನು ಕಾಡ್ತೀರಾ? ದಿನ ಆಶ್ರಮಕ್ಕೆ ಬಂದು ಯಾಕೆ ರಂಪಾಟ ಮಾಡ್ತೀರಾ ಅಂತ ಕೇಳ್ತಾರೆ. ಆನಂದ್ ರೇಗಿ ಹೇಳ್ತಾನೆ, ಅವಳು ನನ್ನ ಹೆತ್ತ ತಾಯಿ. ಅವಳು ಈ ವೃದ್ಧಾಶ್ರಮದಲ್ಲಿ ಇರೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನೀವು ಮಧ್ಯ ಬರಬೇಡಿ. ಸಾವಿತ್ರಮ್ಮ ಹೇಳ್ತಾಳೆ, ನಾನು ನಿನಗೆ 100 ಸಲ ಹೇಳಿದ್ದೀನಿ ನನಗೆ ಆ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತ. ಆದರೂ ನಿಮಗೆ ಈ ಮಾತು ತಲೆಗೆ ಹೋಗಲ್ವಾ? ಯಾಕೆ ಪದೇ ಪದೇ ಇಲ್ಲಿಗೆ ಬರ್ತೀರಾ? ತೊಲಗಿ ಇಲ್ಲಿಂದ. ತಾಯಿಯ ಈ ಕಠೋರವಾದ ಮಾತುಗಳನ್ನು ಕೇಳಿದ ಆನಂದ್ ಮತ್ತು ಕವಿತಾ ಸಿಟ್ಟಿನಿಂದ ಅಲ್ಲಿಂದ ಹೊರಟು ಹೋಗ್ತಾರೆ. ಈಗಂತೂ ಮ್ಯಾನೇಜರ್ ಅವರ ತಾಳ್ಮೆ ಕಟ್ಟೆ ಹೊಡೆಯುತ್ತದೆ. ಅಮ್ಮ, ನಾನು ಇಷ್ಟು ವರ್ಷಗಳಿಂದ ಈ ಆಶ್ರಮದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ಯಾವತ್ತೂ ಒಬ್ಬ ಮಗ ತನ್ನ ತಾಯಿಯನ್ನು ಕರ್ಕೊಂಡು ಹೋಗೋಕ್ಕೆ ಇಷ್ಟೊಂದು ಸಲ ಬಂದಿದ್ದನ್ನು ನೋಡೇ ಇಲ್ಲ. ನೀವ್ಯಾಕೆ ಹೋಗ್ತಿಲ್ಲ ಅಮ್ಮ ಅಂತ ಕೇಳ್ತಾರೆ. ಆಗ ಸಾವಿತ್ರಮ್ಮ ತನ್ನ ಹಳೆಯ ಕಹಿ ನೆನಪುಗಳನ್ನು ಮ್ಯಾನೇಜರ್ ಹತ್ತಿರ ಬಿಚ್ಚಿಡೋಕೆ ಶುರು ಮಾಡ್ತಾರೆ. ಇದು ನನ್ನ ಮಗ ಮತ್ತು ಸೊಸೆಗೆ ಮದುವೆಯಾಗಿ 2 ವರ್ಷ ಆಗಿದ್ದಾಗಿನ ಮಾತು. ಅವರು ಬೆಂಗಳೂರಿನಲ್ಲಿ ಒಂದು ಬಾಡಿಗೆ ಫ್ಲ್ಯಾಟಲ್ಲಿ ಇರ್ತಿದ್ರು. ನಾನು ಮತ್ತು ನನ್ನ ಯಜಮಾನರು ವೆಂಕಟೇಶ್ ಇಬ್ಬರು ಊರಿನಲ್ಲಿ ಮಂಡ್ಯದ ಹತ್ತಿರದ ಒಂದು ಹಳ್ಳಿಯಲ್ಲಿ ನೆಮ್ಮದಿಯಾಗಿದ್ವಿ. ಒಂದು ದಿನ ಸೊಸೆ ಕವಿತಾ ಮನೆಯಲ್ಲಿ ಪಾತ್ರೆಗಳನ್ನು ಪಟಪಟ ಅಂತ ಕುಟ್ಟಿ ತನ್ನ ಕೋಪವನ್ನು ತೋರಿಸ್ತಿದ್ಲು. ಅದೇ ಸಮಯದಲ್ಲಿ ಮಗ ಆನಂದ್ ಆಫೀಸ್ಗೆ ಹೊರಡುವಾಗ, ಕವಿತಾ, ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ದೀಯಾ? ಏನಾಗಿದೆ ಅಂತ ನೇರವಾಗಿ ಹೇಳು ಅಂತಾನೆ. ಅದಕ್ಕೆ ಕವಿತಾ ಹೇಳ್ತಾಳೆ, ನಾನು ನಿಮಗೆ ಎಷ್ಟು ಸಲ ಹೇಳಿದ್ದೀನಿ, ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಹಳ್ಳಿಯಲ್ಲಿರೋ ಜಮೀನು ಮನೆಯನ್ನೆಲ್ಲ ಮಾರಿಸಿ ಆ ಹಣ ತರಿಸಿಕೊಳ್ಳಿ ಅಂತ. ಅದನ್ನು ಮಾರಿ ನಾವಿಲ್ಲಿ ಒಂದು ಸ್ವಂತ ಫ್ಲ್ಯಾಟ್ ತೆಗೆದುಕೊಳ್ಳೋಣ. ನಮಗೆ ಬರೋ ಆದಾಯದಲ್ಲಿ ಇಲ್ಲಿ ಚೆನ್ನಾಗಿ ಬಾಳೋಕ್ಕೆ ಆಗ್ತಾ ಇಲ್ಲ. ನಿಮಗೆ ಬರೋ ಸಂಬಳದಲ್ಲಿ ಅರ್ಧ ಭಾಗ ಬಾಡಿಗೆಗೆ ಹೋಗುತ್ತದೆ. ಇನ್ನುಳಿದ ಅರ್ಧ ಮನೆ ರೇಷನ್ ಖರ್ಚಿಗೆ ಸಾಕಾಗಲ್ಲ. ಅದಕ್ಕೆ ಆನಂದ್ ಹೇಳ್ತಾನೆ, ನೀನು ಕೂಡ ನಿನ್ನ ಫ್ರೆಂಡ್ಸ್ ಮತ್ತು ನೆಂಟರನ್ನು ನೋಡಿ ಅವರ ಥರಾನೇ ಮೇಕಪ್, ದುಬಾರಿ ಬಟ್ಟೆಗಳನ್ನು ತಗೊಳ್ತೀಯಾ. ಮನೆ ಕೆಲಸಕ್ಕೆ ಆಳು ಇಟ್ಕೊಂಡಿದ್ದೀಯಾ. ಇರೋದೇ 2 ಜನ. ನೀನು ಸ್ವಲ್ಪ ಕೆಲಸ ಮಾಡಬಹುದು ತಾನೇ. ಆದರೆ ನಿನಗೆ ಪಾರ್ಟಿ ಮೋಜು ಮಸ್ತಿಯಿಂದ ಪುರುಸೊತ್ತೇ ಸಿಗಲ್ಲ. ಕೈಕಾಲು ಆಡಿಸಲ್ಲ ಅಂದಮೇಲೆ ದುಡ್ಡು ಹೆಂಗೆ ಉಳಿಯುತ್ತೆ? ಖರ್ಚು ಕಮ್ಮಿ ಮಾಡಿದರೆ ತಾನೇ ಬೆಂಗಳೂರಿನಲ್ಲಿ ಫ್ಲ್ಯಾಟ್ ತೆಗೆಯಲೋಕ್ಕೆ ದುಡ್ಡು ಸೇರಿಸೋಕೆ ಆಗೋದು. ಅದಕ್ಕೆ ಕವಿತಾ ಸಿಟ್ಟಿನಿಂದ, ನಿಮ್ಮ ಈ ಸಂಬಳದಿಂದೆಲ್ಲ ಇದೆಲ್ಲ ಆಗೋ ಮಾತು ಖಂಡಿತ ಅಲ್ಲ ಅಂತಾಳೆ. ಹೀಗೆ ದಿನ ಅವರ ಮಧ್ಯೆ ಜಗಳ ನಡೀತಿತ್ತು. ಒಂದು ದಿನ ಮಾತನಾಡುತ್ತಾ ಕವಿತಾ ಆನಂದ್ಗೆ ಧಮಕಿ ಹಾಕ್ತಾಳೆ, ನೋಡಿ, ನೀವು ನನ್ನ ಮಾತು ಕೇಳಿ ನಿಮ್ಮ ಅಪ್ಪ ಅಮ್ಮನ ಹತ್ತಿರ ಜಮೀನು ಮನೆ ಮಾರಿಸಿಲ್ಲ ಅಂದರೆ ನಾನು ಈ ಮನೆನ ಬಿಟ್ಟು ತವರ ಮನೆಗೆ ಹೋಗ್ತೀನಿ. ನಿಮಗೆ ಡೈವರ್ಸ್ ಕೊಟ್ಟು ಕೋರ್ಟ್ ಮೆಟ್ಟಿಲು ಹತ್ತೋ ಥರ ಮಾಡ್ತೀನಿ. ಆಮೇಲೆ ತಿಂಗಳು ನನಗೆ ಜೀವನಾಂಶ ಕಟ್ತಾ ಕೂತ್ಕೊಳ್ಳಿ ಅಂತ ಹೆದರಿಸ್ತಾಳೆ. ಹೆಂಡತಿಯ ಮಾತು ಕೇಳಿ ಆನಂದ್ ಹೆದರಿ ಹೋಗ್ತಾನೆ. ಸರಿ ಕವಿತಾ, ನಾನು ಏನಾದರೂ ಉಪಾಯ ಮಾಡ್ತೀನಿ. ನೋಡು, ದೀಪಾವಳಿ ಹಬ್ಬ ಬರ್ತಿದೆ. ಆಫೀಸ್ಗೆ ರಜೆ ಇರುತ್ತೆ. ನಾವು ಊರಿಗೆ ಹೋಗೋಣ ಅಂತಾನೆ. ಮಗ ಮತ್ತು ಸೊಸೆ ಮಂಡ್ಯದ ಹಳ್ಳಿಗೆ ಬರ್ತಾರೆ. ನಾನು ಮತ್ತು ನನ್ನ ಯಜಮಾನರು ಮಕ್ಕಳನ್ನು ನೋಡಿ ತುಂಬ ಖುಷಿ ಪಡ್ತೀವಿ. ಸೊಸೆ ಮನೆಗೆ ಕಾಲಿಟ್ಟ ತಕ್ಷಣ ಕೆಲಸದವಳನ್ನು ಕೆಲಸದಿಂದ ಬಿಡಿಸ್ತಾಳೆ. ಅಯ್ಯೋ ಅತ್ತೆಮ್ಮ, ನಿಮ್ಮ ಮನೆಗೆ ಸೊಸೆ ಬಂದ ಮೇಲೆ ನೀವು ಒಂದು ಚಮಚ ಕೆಲಸನೂ ಮಾಡಬಾರದು ಅಂತಾಳೆ. ನಾನು ಹೇಳ್ತೀನಿ, ಮಗಳೇ, ನೀನು ಅಷ್ಟು ದೂರದಿಂದ ಪ್ರಯಾಣ ಮಾಡಿ ಬಂದಿದ್ದೀಯಾ, ಸ್ವಲ್ಪ ರೆಸ್ಟ್ ತಗೋ ಅಂದರು. ಅವಳು ಕೇಳದೆ ಅಡುಗೆ ಮನೆಗೆ ನುಗ್ಗಿ ನಮಗಿಷ್ಟವಾದ ತಿಂಡಿ ಮಾಡಿ ಪ್ರೀತಿಯಿಂದ ಉಣಿಸ್ತಾಳೆ. ವೆಂಕಟೇಶ್ ಬಟ್ಟೆ ಒಗೆಯೋದು, ಇಡೀ ಮನೆ ಕ್ಲೀನ್ ಮಾಡೋದು ಅಂತ ಎಲ್ಲ ಕೆಲಸದಲ್ಲೂ ತೊಡಗಿರ್ತಾಳೆ. ಒಂದಾದ ಮೇಲೊಂದರಂತೆ ಕೆಲಸ ಮಾಡ್ತಾ ಮುಖದಲ್ಲಿ ನಗು ಇಟ್ಕೊಂಡಿರ್ತಾಳೆ. ನಾನು ಅಂದ್ಕೊಳ್ತೀನಿ,
ಪಟ್ಟಣದ ಹುಡುಗಿಯಾದರೂ ನನ್ನ ಸೊಸೆ ಎಷ್ಟೊಂದು ತಿಳುವಳಿಕೆ ಉಳ್ಳವಳು, ಮಗಳಿಗಿಂತ ಹೆಚ್ಚಾಗಿ ನಮ್ಮನ್ನು ನೋಡ್ಕೊತಾಳಲ್ಲ ಅಂತ ನಾನು ಅವಳಿಗೆ ಹೇಳ್ತೀನಿ. ಕೆಲಸದವಳನ್ನು ಬಿಡಿಸಿಬಿಟ್ಟೆ. ಮಾವನಿಗೆ ಹುಷಾರಿಲ್ಲ, ಮೊಣಕಾಲು ನೋವು. ನನಗೂ ವಯಸ್ಸಾಗಿ ಜಾಸ್ತಿಯಾಗಿ ಕೆಲಸ ಮಾಡೋಕೆ ಆಗಲ್ಲ, ಬೇಗ ಸುಸ್ತಾಗುತ್ತೆ, ಉಸಿರು ಕಟ್ಟುತ್ತೆ ಅಂತ. ಅದಕ್ಕೆ ಕವಿತಾ, ಅತ್ತೆಮ್ಮ ನಾನು ಇರೋವರೆಗೂ ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ ಅಂತಾಳೆ. ಆನಂದ್ ಕೂಡ ಬಂದು, ಅಪ್ಪ ನಿಮಗೆ ಹುಷಾರಿಲ್ಲ, ನೀವಿನ್ನೂ ಹೊಲದ ಕೆಲಸ ನೋಡಿಕೊಳ್ಳೋದು ಬೇಡ, ಇನ್ಮೇಲೆ ನಾನು ನೋಡಿಕೊಳ್ಳುತ್ತೇನೆ ಅಂತ ಹೊಲದಲ್ಲಿ ಕೆಲಸ ಮಾಡೋ ಆಳುಗಳ ಸಂಖ್ಯೆ ಜಾಸ್ತಿ ಮಾಡ್ತಾನೆ. ಕೆಲವೇ ದಿನಗಳಲ್ಲಿ ಹೊಲದಲ್ಲಿ ಬೆಳೆ ಕೈಗೆ ಬಂದು ಹಚ್ಚ ಹಸಿರು ನಳನಳಿಸುತ್ತೆ. ಅಪ್ಪ ಇನ್ಮೇಲೆ ನಾವು ಮಾರ್ಕೆಟ್ಗೆ ಹೋಗಿ ರೇಷನ್ ತರಕಾರಿ ತರೋದು ಬೇಡ, ನಿಮ್ಮ ಕೈಯಲ್ಲಿ ಜಾಸ್ತಿ ನಡೆಯೋಕೆ ಆಗಲ್ಲ, ನಾನು ಇರುವವರೆಗೂ ಈ ಕೆಲಸವನ್ನೆಲ್ಲ ನಾನೇ ಮಾಡ್ತೀನಿ ಅಂತಾನೆ. ಮಗ ಇತ್ತ ಕವಿತಾ ದಿನವಿಡೀ ಅತ್ತೆಯನ್ನ ಇದನ್ನು ತಿನ್ನಿ ಅತ್ತೆಯಮ್ಮ, ಅದನ್ನು ಊಟ ಮಾಡ್ಕೊಳ್ಳಿ, ಹೀಗೆ ಇರಿ ಅಂತ ತನ್ನ ಸುತ್ತಲೇ ಸುತ್ತುತ್ತಾ ಉಪಚಾರ ಮಾಡ್ತಿದ್ಲು. ಇಂಥ ಸೊಸೆನ ಪಡಿಲಿಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ನನ್ನ ಸೊಸೆಗೆ ಯಾರ ದೃಷ್ಟಿನೂ ಬೀಳದಿರಲಿ ಅಂತ ದೇವರಿಗೆ ಬೇಡ್ಕೊಳ್ತಿದ್ದೆ. ರಾತ್ರಿ ಹೊತ್ತು ನಮ್ಮ ಕಾಲು ಒತ್ತಿ ಮಸಾಜ್ ಮಾಡದೆ ಅವಳು ಮಲಗ್ತಾನೇ ಇರಲಿಲ್ಲ. ನಾನು, ಮಗಳೇ ನಿನಗೆ ಸುಸ್ತಾಗಿರುತ್ತೆ, ಹೋಗಿ ಮಲಕೋ ಅಂದರು. ಅವಳು, ಇಲ್ಲ ಅತ್ತೆಮ್ಮ, ತಂದೆ ತಾಯಿಯರ ಪಾದದಲ್ಲೇ ದೇವರಿರೋದು, ನಮ್ಮ ಆಶೀರ್ವಾದ ನಮಗೆ ಬೇಕು ಅಂತಿದ್ಲು. ಹೀಗೆ ಜೀವನ ಸವಿಸಿ ನಮ್ಮ ಸೇವೆ ಮಾಡ್ತಾ ತನ್ನ ಸಕ್ಕರೆ ಸವರಿದ ಮಾತುಗಳಿಂದ ನಮ್ಮ ಜಮೀನು, ಆಸ್ತಿ, ಒಡವೆ, ಬ್ಯಾಂಕ್ ದುಡ್ಡು ಎಲ್ಲದರ ಮಾಹಿತಿಯನ್ನೂ ತೆಗೆದುಕೊಂಡು ಬಿಡ್ತಾಳೆ. ಒಂದು ರಾತ್ರಿ ನಾನು ಮತ್ತು ನನ್ನ ಯಜಮಾನರು ಮಾತಾಡ್ಕೊಳ್ತಾ ಇದ್ವಿ. ಸುಮ್ಮನೆ ನಾವು ಶ್ರೀಮಂತರ ಮನೆ ಹುಡುಗಿ ಅಂತ ಅವಳಿಗೆ ಅಹಂಕಾರ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಮ್ಮ ಸೊಸೆ ಸಾಕ್ಷಾತ್ ಲಕ್ಷ್ಮಿ, ಅನ್ನಪೂರ್ಣೇಶ್ವರಿ ಇದ್ದ ಹಾಗೆ ಅಂತ ನಮ್ಮ ಯಜಮಾನರು ಹೇಳ್ತಾರೆ. ಹೌದು ಭಾಗ್ಯವತಿ, ನಮ್ಮ ಮನೆಗೂ ಸಿಟಿಗೆ ಹೋಗಿ ಬಂದಾಗಿನಿಂದ ಮುಂಚೆಗಿಂತಲೂ ಹೆಚ್ಚು ಸಂಸ್ಕಾರಿಯಾಗಿದ್ದಾನೆ. ಒಂದು ದಿನ ಬೆಳಗ್ಗೆ ಅಕ್ಕಪಕ್ಕದ ಮನೆಯವರು ನಮ್ಮ ಮನೆಗೆ ಬಂದಾಗ ಕವಿತಾ ಅವರನ್ನು ತುಂಬ ಗೌರವದಿಂದ ಬರಮಾಡಿಕೊಳ್ತಾಳೆ. ಬನ್ನಿ ಬನ್ನಿ ನಂಜೇಗೌಡ್ರೆ, ಕುಳಿತುಕೊಳ್ಳಿ, ನಿಮಗೆ ಏನು ತರಲಿ? ಟೀ ತರಲಾ, ಮಜ್ಜಿಗೆ ತರಲಾ, ಇಲ್ಲ ಬಿಸಿ ಬಿಸಿ ಈರುಳ್ಳಿ ಬಜ್ಜಿ ಮಾಡಿಕೊಡಲಾ? ಆಜ್ಞೆ ಮಾಡಿ ಗೌಡ್ರೆ ಅಂತಾಳೆ. ಅವರಿಗಂತೂ ಮನಸ್ಸು ತುಂಬಿ ಹೋಗುತ್ತೆ. ವೆಂಕಟೇಶ, ನಿನ್ನ ಸೊಸೆ ಮಾತ್ರ ಸಾಕ್ಷಾತ್ ಮಹಾಲಕ್ಷ್ಮಿ ಕಣ. ಸಿಟಿಯಲ್ಲಿ ಓದಿದ್ರು ಹಿರಿಯರಿಗೆ ಎಷ್ಟೊಂದು ಮರ್ಯಾದೆ ಕೊಡ್ತಾಳೆ, ನೀನೇ ಪುಣ್ಯವಂತ ಅಂತಾರೆ. ತನ್ನ ಮಗ ಮತ್ತು ಸೊಸೆ ಹೊಗಳಿಕೆಯನ್ನು ಕೇಳಿ ವೆಂಕಟೇಶ್ ಎದೆ ಹೆಮ್ಮೆಯಿಂದ ಉಬ್ಬಿ ಹೋಗುತ್ತದೆ. ಇಡೀ ಮಂಡ್ಯದ ಹಳ್ಳಿಯಲ್ಲಿ ತಲೆ ಎತ್ತಿ ನಡೀತಾರೆ. ಸೊಸೆಯ ಈ ಅತಿಯಾದ ಪ್ರೀತಿ ಮತ್ತು ಮಮತೆಯನ್ನು ನೋಡಿ ನನ್ನ ಯಜಮಾನರು ಮತ್ತು ನಾನು ಅವರ ಜೊತೆಯಲ್ಲೇ ಬೆಂಗಳೂರಿಗೆ ಹೋಗಿ ಇರೋಣ ಅಂತ ತೀರ್ಮಾನಕ್ಕೆ ಬರ್ತೀವಿ. ಇದನ್ನೇ ಯೋಚಿಸುತ್ತಾ ಒಂದು ದಿನ ನನ್ನ ಯಜಮಾನರ ಮಗನಿಗೆ ಕೇಳ್ತಾರೆ, ಮಗನೇ ನೀವಿರೋ ಬಾಡಿಗೆ ಮನೆಯಲ್ಲಿ ಎಷ್ಟು ರೂಮ್ಗಳಿವೆ? ಅದಕ್ಕೆ ಆನಂದ್ ಬೇಸರದಿಂದ ಹೇಳ್ತಾನೆ, ಅಪ್ಪ ಬರೀ 2 ರೂಮ್ಗಳಷ್ಟೇ ಇರೋದು, ಒಂದು ನಮಗಾದರೆ ಇನ್ನೊಂದು ಕಿಚನ್ ಮತ್ತು ಸಣ್ಣ ಸ್ಟೋರ್ ರೂಮ್ ಥರ ಇದೆ. ಯಾರಾದರೂ ನೆಂಟರು ಬಂದರೆ ಮಲಗೋಕೆ ಜಾಗ ಇರಲ್ಲ, ತುಂಬ ಕಷ್ಟ ಆಗುತ್ತೆ. ಈಗ ನಾವಿಬ್ಬರೇ ಇದ್ದೀವಿ, ನಡೀತಿದೆ. ನಾಳೆ ನಮಗೆ ಮಕ್ಕಳಾದರೆ ತುಂಬ ಕಷ್ಟ. ನಿಮಗೆ ಗೊತ್ತಿದೆ ಸಿಟಿಯಲ್ಲಿ ಬಾಡಿಗೆ ಎಷ್ಟು ಜಾಸ್ತಿ ಅಂತ. ನನ್ನ ಅರ್ಧ ಸಂಬಳ ಬಾಡಿಗೆಗೆ ಮುಗಿದು ಹೋಗುತ್ತೆ. ಇನ್ನುಳಿದ ದುಡ್ಡಿನಲ್ಲಿ ಹೆಂಡತಿ ನಾನು ಸಂಸಾರ ತೂಗಿಸೋದು ಕಷ್ಟ. ಕೆಲವು ಸಲ ಮನೆ ಕೆಲಸದವಳಿಗೂ ಸಂಬಳ ಕೊಡೋಕೆ ಆಗಲ್ಲ ಅಂತಾನೆ. ಮಗನ ಈ ಬೇಸರದ ಮಾತುಗಳನ್ನು ಕೇಳಿ ವೆಂಕಟೇಶ್ಗೆ ಮನಸ್ಸು ಕರಗಿ ಹೋಗುತ್ತೆ. ಅಯ್ಯೋ ಮಗನೇ, ನಿನಗೆ ಇಷ್ಟೊಂದು ತೊಂದರೆ ಆಗ್ತಿದೆಯಾ? ನನಗೆ ಒಂದು ಯೋಚನೆ ಮಾಡ್ತಿದ್ದೀನಿ, ಯಾಕೆ ನಾವು ಈ ಹಳ್ಳಿ ಮನೆ ಜಮೀನು ಎಲ್ಲ ಮಾರಿ ಬೆಂಗಳೂರಿನಲ್ಲಿ ಒಂದು ಒಳ್ಳೆ ದೊಡ್ಡ ಮನೆ ತೆಗೆದುಕೊಳ್ಳಬಾರದು? ನಾವೆಲ್ಲರೂ ಒಟ್ಟಿಗೆ ಪ್ರೀತಿಯಿಂದ ಇರಬಹುದು. ನಿಮಗೂ ಒಂದು ಸ್ವಂತ ಮನೆ ಸಿಕ್ಕ ಹಾಗೆ ಆಗುತ್ತೆ ಅಂತಾರೆ. ಈ ಮಾತು ಕೇಳಿದ ತಕ್ಷಣ ಆನಂದ್ ಒಳಗೊಳಗೆ ತುಂಬ ಖುಷಿ ಪಡ್ತಾನೆ. ಯಾಕೆಂದರೆ ಅವರು ಬೆಂಗಳೂರಿನಿಂದ ಹಳ್ಳಿಗೆ ಬಂದಿದ್ದೇ ಈ ಕೆಲಸಕ್ಕೆ. ಈಗ ತಂದೆಯೇ ತಾವಾಗೇ ಮಾತನ್ನು ಹೇಳಿದರು. ವೆಂಕಟೇಶ್ ಹೇಳ್ತಾರೆ, ಹೀಗಾದರೂ ನಮಗೂ ವಯಸ್ಸಾಗಿದೆ, ಇನ್ಮೇಲೆ ಈ ವ್ಯವಸಾಯ ಎಲ್ಲ ನೋಡಿಕೊಳ್ಳೋಕೆ ನನ್ನ ಕೈಯಲ್ಲಿ ಆಗಲ್ಲ. ಈ 10 ದಿನಗಳಲ್ಲಿ ನೀವು ನಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ದೇವರ ಥರ ನೋಡ್ಕೊಂಡಿದ್ದೀರಾ. ನಮ್ಮ ಮುಂದಿನ ವೃದ್ಧಾಪ್ಯವನ್ನು ನಿಮ್ಮ ಜೊತೆ ನೆಮ್ಮದಿಯಾಗಿ ಕಳೆದುಕೊಳ್ಳುತ್ತೇವೆ. ಅದಕ್ಕೆ ನಾವು ನಿಮ್ಮ ಜೊತೆನೇ ಇರ್ತೀವಿ. ಕೊನೆಗೂ ವೆಂಕಟೇಶ್ ಬೆಂಗಳೂರಿಗೆ ಹೋಗೋ ಹಾಗೆ ತೀರ್ಮಾನ ಮಾಡ್ತಾರೆ. ಇತ್ತ ಕವಿತಾ ಮತ್ತು ಆನಂದ್ಗೆ ಮನಸ್ಸಿನ ಆಸೆ ಈಡೇರಿತ್ತು ಅಂತ ಒಳಗೊಳಗೆ ಲಡ್ಡು ಮುರಿದ ಹಾಗೆ ಖುಷಿ ಆಗುತ್ತಿರುತ್ತದೆ. ಹೌದಾ ಅಪ್ಪ, ನೀವು ಹಳ್ಳಿಯಲ್ಲಿ ಒಬ್ಬರೇ ಇರ್ತೀರಲ್ಲ, ನನಗಂತೂ ದಿನ ಅದೇ ಚಿಂತೆ ಕಾಡ್ತಿರುತ್ತೆ ಅಂತ ಆನಂದ್ ಅಪ್ಪನ ಕಾಲ ಬಳಿ ಕೂತು ಕಾಲು ಒತ್ತುತ್ತಾ ನಾಟಕ ಮಾಡುತ್ತಾನೆ. ಅಪ್ಪ, ನೀವು ಮಾಡಿದ್ದು ತುಂಬ ಒಳ್ಳೆಯ ನಿರ್ಧಾರ. ನಾವು ನಿಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತೀವಿ. ಆದರೆ ಅಪ್ಪ, ನೀವು ನಮ್ಮ ಜೊತೆ ಸಿಟಿಗೆ ಬಂದರೆ ಇಲ್ಲಿರೋ ಹೊಲನ ಯಾರು ನೋಡ್ಕೊಳ್ತಾರೆ?
ನಾನೇನು ಹೇಳ್ತೀವಿ ಅಂದರೆ ಈ ಹೊಲ ಮನೆಯನ್ನೆಲ್ಲ ಮಾರಿಬಿಡೋಣ, ನೀವು ಓಕೆ ಅಂದರೆ ನಾನು ಇವತ್ತೇ ಹಳ್ಳಿಯಲ್ಲಿ ಯಾರಾದರೂ ಒಳ್ಳೆ ಕಸ್ಟಮರ್ ಇದ್ದಾರಾ ಅಂತ ನೋಡ್ತೀನಿ, ಹೊಲ ಮನೆಗೆ ಒಳ್ಳೆ ರೇಟ್ ತಗೊಂಡು ಆ ದುಡ್ಡಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಹೊಸ ಫ್ಲ್ಯಾಟ್ ತೆಗೆದುಕೊಂಡು ಬಿಡೋಣ ಅಂತಾನೆ. ವೆಂಕಟೇಶ್, ಸರಿ ಮಗನೇ, ನಿನಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡು, ಆದರೆ ತಾತ ಮುತ್ತಾತರ ಕಾಲದ ಹೊಲ ಮಾರಬೇಕು ಅಂದರೆ ಮನಸ್ಸಿಗೆ ಒಂಥರ ಬೇಜಾರು, ಆದರೆ ನೀನು ಹೇಳ್ತಿದ್ದೀಯಲ್ಲ ನೋಡು ಅಂತಾರೆ. ಸ್ವಲ್ಪ ದಿನಗಳ ನಂತರ ವೆಂಕಟೇಶ್ ತಮ್ಮ ಮನೆಯ ಜಮೀನೆಲ್ಲ ಮಾರಿ ಮಗ ಸೊಸೆ ಜೊತೆ ಬೆಂಗಳೂರಿಗೆ ಹೊಸ ಫ್ಲ್ಯಾಟ್ಗೆ ಶಿಫ್ಟ್ ಆಗ್ತಾರೆ. ಮೊದಲ ಒಂದೆರಡು ದಿನ ಕವಿತಾ ಅತ್ತೆ ಮಾವನಿಗೆ ಸೇವೆ ಚೆನ್ನಾಗೇ ಮಾಡ್ತಾಳೆ. ಒಂದು ದಿನ ವೆಂಕಟೇಶ್ಗೆ ಲಿಫ್ಟ್ ಬಳಸೋದು ಗೊತ್ತಿರಲ್ಲ, ಯಾಕಂದರೆ ಹಳ್ಳಿಯಲ್ಲಿ ಅವರು ಅದನ್ನೆಲ್ಲ ನೋಡಿರಲ್ಲಲ್ವ. ಅದಕ್ಕೆ ಅವರು ಮೆಟ್ಟಿಲಿನಗಳ ಮೂಲಕ ಕೆಳಗೆ ಹೋಗ್ತಿದ್ರು. ಅಷ್ಟರಲ್ಲಿ ಒಂದು ದುರಂತ ನಡೆದೇ ಹೋಗುತ್ತೆ. ಮೆಟ್ಟಿಲಲ್ಲಿ ಅವರು ಕಾಲು ಜಾರಿ ದಡ ಅಂತೆ ಕೆಳಗೆ ಬಿದ್ದು ಬಿಡ್ತಾರೆ. ಕೈ ಕಾಲುಗಳಿಗೆ ತುಂಬ ಪೆಟ್ಟಾಗಿ ರಕ್ತ ಬರಲು ಶುರುವಾಗಿ ಅವರು ತುಂಬ ವೀಕ್ ಆಗ್ತಾರೆ. ಮಗ ಮತ್ತು ಸೊಸೆ ಅವರನ್ನು ಒಂದು ದೊಡ್ಡ ಹೊರೆ ಅಂದ್ಕೊಂಡು ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ಗೆ ಕೊಡಿಸಿ ಮನೆಗೆ ಕರ್ಕೊಂಡು ಬರ್ತಾರೆ. ಆದರೆ ಅವರ ಕಾಲು ಫ್ರ್ಯಾಕ್ಚರ್ ಆಗಿದ್ದರಿಂದ ಹಾಸಿಗೆ ಹಿಡಿದು ಮಲಗಬೇಕಾಗುತ್ತದೆ. ಹೀಗಂತೂ ಕವಿತಾಗೆ ಒಳಗೊಳಗೆ ವಿಪರೀತ ಕೋಪ ಬರೋಕೆ ಶುರುವಾಗುತ್ತದೆ. ನಾವು ನಮ್ಮ ಸುಖಕ್ಕೆ ಅಂತ ಈ ಫ್ಲ್ಯಾಟ್ ತಗೊಂಡ್ರೆ ಇವರಿಗೆ ಸೇವೆ ಮಾಡ್ತಾ ಕೂತ್ಕೊಳ್ಬೇಕಾ ಅಂತ ಗೋಗರಿಯುತ್ತಾಳೆ. ಅಲ್ಲಿಂದ ಕವಿತಾ ತನ್ನ ಅಸಲಿ ಬಣ್ಣ ತೋರಿಸೋಕೆ ಶುರು ಮಾಡ್ತಾಳೆ. ದಿನ ತನ್ನ ಫ್ರೆಂಡ್ ಜೊತೆ ಕಿಟಿ ಪಾರ್ಟಿ ಶಾಪಿಂಗ್ ಅಂತ ಅಲಿಯೋದು. ಕೆಲವು ಸಲ ಇಡೀ ರಾತ್ರಿ ಮನೆಗೆ ಬರ್ತಾ ಇರಲಿಲ್ಲ. ಮನೆಯ ಎಲ್ಲ ಕೆಲಸನ ಸಾವಿತ್ರಮ್ಮನೇ ಮಾಡಬೇಕಾಗಿತ್ತು. ಸಾವಿತ್ರಮ್ಮನಿಗೆ ಮೊದಲೇ ಉಸಿರಾಟದ ತೊಂದರೆ ಇತ್ತು. ಆದರೂ ಅವರು ಉಸಿರು ಉಬ್ಬುತ್ತಾ ಕಷ್ಟಪಟ್ಟು ಗಂಡನ ಸೇವೆ ಮಾಡ್ತಾ ಮಾಡ್ತಾ ಮನೆಯ ಕಸ ಮುಸುರೆ ಒರೆಸುತ್ತಾ ಪಾತ್ರೆ ತೊಳೆಯೋದು ಎಲ್ಲವನ್ನ ತಾವೇ ಮಾಡ್ತಿದ್ರು. ಕವಿತಾ ಮನೆಯಲ್ಲಿದ್ದಾಗಲಂತೂ ಬರೀ ನೆಪಗಳನ್ನೇ ಹೇಳ್ತಿದ್ಲು. ಅತ್ತೆಮ್ಮ, ನನ್ನ ತಲೆ ತುಂಬ ನೋವ್ತಾ ಇದೆ, ಸ್ವಲ್ಪ ಚಪಾತಿ ಹಿಟ್ಟು ಕಲಿಸಿಕೊಡಿ. ಅತ್ತೆಮ್ಮ, ನನ್ನ ಕಾಲು ನೋವ್ತಾ ಇದೆ, ಸ್ವಲ್ಪ ಆಯಿಲ್ ಹಾಕಿ ಮಸಾಜ್ ಮಾಡಿ ಅಂತ ಯಾವಾಗಲೂ ಒಂದಲ್ಲ ಒಂದು ಸಬೂಬು ಹೇಳ್ತಾನೆ ಇದ್ಲು. ಮಗ ಆನಂದ್ ಕೂಡ ಹೆಂಡತಿಯ ಪಕ್ಷದಲ್ಲೇ ಇರ್ತಿದ್ದ. ಒಂದು ದಿನ ಕವಿತಾ ಏನೋ ಮೂಡ್ನಲ್ಲಿ ಕಿಚನ್ ಒಳಗಡೆ ಹೋಗಿ ಸಾಂಬಾರ್ ರೊಟ್ಟಿ ಮಾಡಿಕೊಂಡು ಬಂದು ಮಾವನಿಗೆ ಊಟ ಬಡಿಸ್ತಾಳೆ. ವೆಂಕಟೇಶ್ ಹೇಳ್ತಾರೆ, ಮಗಳೇ, ಸಾಂಬಾರಿನಲ್ಲಿ ಸ್ವಲ್ಪ ಉಪ್ಪು ಎಣ್ಣೆ ಕಮ್ಮಿ ಹಾಕು, ನನಗೆ BP ಪ್ರಾಬ್ಲಮ್ ಇದೆ ಅಂತಾರೆ. ಅದಕ್ಕೆ ಕವಿತಾ ರೇಗಿ, ಓ ಮಾವನವರೇ, ನೀವು ಸಿಟಿಗೆ ಬಂದ ತಕ್ಷಣ ನಿಮ್ಮ ಯೋಗ್ಯತೆ ತೋರಿಸೋಕೆ ಶುರು ಮಾಡಿದ್ರಾ? ನನಗೇನು ಅಡುಗೆ ಮಾಡೋಕೆ ಬರಲ್ಲ, ನಾನು ಈ ಕೆಲಸ ಮಾಡೋಕ್ಕೂ ಬಂದಿಲ್ಲ. ಜಾಸ್ತಿ ಮಾತನಾಡಿದರೆ ನಾಳೆಯಿಂದ ಅಡುಗೆ ಮಾಡೋದನ್ನು ನಿಲ್ಲಿಸಿಬಿಡ್ತಾನೆ ಅಂತಾಳೆ. ಕವಿತಾ ಆಮೇಲೆ ನಿಜವಾಗ್ಲೂ ಅಡುಗೆ ಮಾಡೋದನ್ನು ನಿಲ್ಲಿಸ್ತಾಳೆ. ಕವಿತಾ ಮುಂಚೆನೇ ಮನೆ ಕೆಲಸ ಅಂತ ಇಬ್ಬರು ಕೆಲಸದವರನ್ನು ಇಟ್ಕೊಂಡಿದ್ಲು. ಆದರೆ ಸಾವಿತ್ರಮ್ಮ ಮನೆಗೆ ಬಂದ ತಕ್ಷಣ ಅವರನ್ನು ಯಾವಾಗಲೂ ಕೆಲಸದಿಂದ ತೆಗೆದು ಹಾಕಿದ್ಲು. ಈಗ ದಿನ ಆನ್ಲೈನ್ನಲ್ಲಿ ಪಿಜ್ಜಾ ಬರ್ಗರ್ ಆರ್ಡರ್ ಮಾಡಿ ತಿಂತಾ ಇದ್ಲು. ಕವಿತಾ ತಾನು ತಿನ್ನುವಾಗ ವೆಂಕಟೇಶ್ ಮತ್ತು ಸಾವಿತ್ರಮ್ಮನಿಗೆ ತಿನ್ನೋಕೆ ಏನೂ ಕೊಡ್ತಿರ್ಲಿಲ್ಲ. ಅವರಿಗೂ ಕೂಡ ವಯಸ್ಸಾಗಿದ್ದರಿಂದ ಈ ಮಸಾಲೆ ಖಾರದ ಹೊರಗಿನ ಫುಡ್ ಇಷ್ಟ ಆಗ್ತಾ ಇರಲಿಲ್ಲ. ತಿಂದರೆ ಬೇಗ ಕಾಯಿಲೆಗೆ ಬೀಳ್ತಾರೆ ಅನ್ನೋ ಭಯ ಇತ್ತು. ಒಂದು ವೇಳೆ ಸಾವಿತ್ರಮ್ಮ ಚಹಾ ಮಾಡೋಕೆ ಅಂತ ಕಿಚನ್ ಕಡೆ ಹೋದರೆ ಕವಿತಾ ಹಾಲಿನ ಪ್ಯಾಕೆಟ್ ಬಚ್ಚಿಡ್ತಿದ್ಲು. ಕೆಲವು ಸಲ ಅಡುಗೆ ಮಾಡೋಕೆ ಮನೆಯಲ್ಲಿ ರೇಷನ್ನೇ ಇರ್ತಾ ಇರಲಿಲ್ಲ. ಯಾಕೆಂದರೆ ಕವಿತಾ ತನ್ನ ಎಲ್ಲ ದುಡ್ಡನ್ನು ಬರೀ ಐಷಾರಾಮಿ ಲೈಫ್ಗೆ ಶೋಕಿಗೆ ಖರ್ಚು ಮಾಡ್ತಾ ಇದ್ಲು. ಮನೆ ಸಂಸಾರ ಏನಾದರೂ ಅವಳಿಗೆ ತಲೆನೋವಿರಲಿಲ್ಲ. ಅವಳು ಹೋಟೆಲ್ನಿಂದ ಪನ್ನೀರ್ ರೋಟಿ ತರಿಸಿ ತಿಂದರೆ ಅತ್ತೆ ಮಾತ್ರ ಮನೆಯಲ್ಲಿದ್ದ ಒಣಗಿದ ರೊಟ್ಟಿ ಮತ್ತು ಹಳ್ಳಿ ಉಪ್ಪಿನಕಾಯಿ ತಿಂದು ದಿನ ಕಳೀತಾ ಇದ್ರು. ಕೆಲವು ಸಲ ಸಾವಿತ್ರಮ್ಮ ತಾವೇ ಹಸಿದು ಹೊಟ್ಟೆಗೆ ಬರೀ ನೀರು ಕುಡಿದು ಮಲಗ್ತಾ ಇದ್ದು. ಆದರೆ ತಮ್ಮ ಯಜಮಾನರನ್ನು ಹಸಿವಿನಿಂದ ಇರೋದನ್ನು ನೋಡಿದರೆ ಅವರ ಕಣ್ಣಲ್ಲಿ ನೀರು ಧಾರೆಯಾಗಿ ಹರಿತಿತ್ತು. ಮಗನಿಗೆ ಕೇಳಿದರು, ಅಮ್ಮ, ನಾನು ಇಲ್ಲಿದ್ದರೆ ಏನು ಮಾಡಲಿ? ನಾನು ನಿಮ್ಮ ಅತ್ತೆ ಸೊಸೆ ಜಗಳದ ಮಧ್ಯೆ ಬರಲ್ಲ ಅಂತ ಕೈ ತೊಳೆದುಕೊಳ್ಳುತ್ತಿದ್ದ. ವೆಂಕಟೇಶ್ ಮಲಗಿದ್ದ ಜಾಗದಲ್ಲಿ ಯೋಚಿಸ್ತಾ ಇದ್ರು. ನಾವು ಹಳ್ಳಿಯಲ್ಲಿ ತಪ್ಪು ನಿರ್ಧಾರ ಮಾಡಿಬಿಟ್ವಾ ಅಂತ. ಅವರಿಗೆ ತಮ್ಮ ಜಮೀನು ಮಾರೋ ಸಮಯದಲ್ಲಿ ಹಳ್ಳಿಯ ಸ್ನೇಹಿತನೊಬ್ಬ ಹೇಳಿದ್ದ ಮಾತು ನೆನಪಿಗೆ ಬರುತ್ತೆ. ಆ ಸ್ನೇಹಿತ ಹೇಳಿದ್ದ, ವೆಂಕಟೇಶ, ಜನ ದುಡ್ಡು ಆಸ್ತಿನ ಮಾಡೋಕೆ ಯಾರಿಗೆ? ತಮ್ಮ ಮಕ್ಕಳಿಗೆ ತಾನೆ. ನೀನು ಅವರ ಜೊತೆ ಇರಬೇಕು ಅಂದರೆ ಖಂಡಿತ ಹೋಗು, ನಾನು ಬೇಡ ಅನ್ನಲ್ಲ. ಆದರೆ ಇವತ್ತಿನ ದಿನಗಳಲ್ಲಿ ಮೊಬೈಲ್ನಲ್ಲಿ ಪೇಪರ್ನಲ್ಲಿ ನೋಡ್ತಾ ಇರ್ತೀವಿ, ಮಕ್ಕಳು ಹೆತ್ತ ತಾಯಿ ತಂದೆನ ರೈಲ್ವೆ ಸ್ಟೇಷನಲ್ಲಿ ಬಿಟ್ಟು ಹೋದರು, ಏನೋ ನೆಪ ಹೇಳಿ ಕಾಶಿಯಲ್ಲಿ ಬಿಟ್ಟು ಬಂದರು ಅಂತ. ಅದಕ್ಕೆ ನಿನ್ನ ಭವಿಷ್ಯಕ್ಕೆ ಅಂತ ಸ್ವಲ್ಪ ಆಸ್ತಿ ದುಡ್ಡನ್ನು ನಿನ್ನ ಹೆಸರಿನಲ್ಲಿ ಇಟ್ಕೊ ಅಂದಿದ್ದ. ಆದರೆ ನಾನು ಆವತ್ತಿನ ದಿನ ಅವನ ಬುದ್ಧಿ ಮಾತನ್ನು ತಲೆಗೆ ಹಾಕಿಕೊಳ್ಳಲೇ ಇಲ್ಲ. ನನ್ನ ಮಗ ತುಂಬ ಯೋಗ್ಯ, ಸಂಸ್ಕಾರಿ ಅಂದ್ಕೊಂಡಿದ್ದೆ. ಆದರೆ ಇವತ್ತು ನನ್ನ ಭ್ರಮೆ ಕಳಚಿಬಿತ್ತು. ನಿಧಾನವಾಗಿ ಸರಿಯಾದ ಊಟ ಸಿಗದೆ ವೆಂಕಟೇಶ್ವರ ಆರೋಗ್ಯ ದಿನದಿಂದ ದಿನಕ್ಕೆ ತುಂಬ ಹಾಳಾಗುತ್ತೆ. ಮಗ ಮತ್ತು ಸೊಸೆ ಅವರ ಕಡೆಗೆ ತಿರುಗಿಯೂ ನೋಡುತ್ತಾ ಇರಲಿಲ್ಲ. ಒಂದು ದಿನ ಸಾವಿತ್ರಮ್ಮ ಮಗನಿಗೆ ಹೇಳ್ತಾರೆ, ಮಗನೇ, ಅಪ್ಪನ ಮಾತ್ರೆ ಎಲ್ಲ ಖಾಲಿಯಾಗಿದೆ, ಸ್ವಲ್ಪ ತಂದು ಕೊಡಪ್ಪ, ಅವರಿಗೆ ಉಸಿರಾಡೋಕೆ ತುಂಬ ಕಷ್ಟ ಆಗುತ್ತೆ, ರಾತ್ರಿ ಎಲ್ಲ ಮಲಗಿಲ್ಲ. ಇದನ್ನು ಕೇಳಿ ಪಾರ್ಟಿ
ಟೀ ಮಾಡಿ ಕುಡಿದು ಬಂದಿದ್ದ ಕವಿತಾ ಜೋರಾಗಿ ಕಿರುಚಾಡಿ ಬಿಡ್ತಾಳೆ. ಅತ್ತೆಮ್ಮ, ನಿಮ್ಮ ಮಗನೇನು ಕೋಟಿ ಕೋಟಿ ಸಂಪಾದನೆ ಮಾಡ್ತಿಲ್ಲ. ನೀವು ದಿನ ಈ ಟ್ಯಾಬ್ಲೆಟ್ ಚೀಟಿ ತಂದು ತೋರಿಸಿ ಇರ್ತೀರಾ. ಅದಕ್ಕೆ ವೆಂಕಟೇಶ್, ಸೊಸೆ, ನಾವು ನಮ್ಮದೇ ದುಡ್ಡಿನಿಂದ ಈ ಮನೆ ತಗೊಂಡಿರೋದು. ಅದಕ್ಕೆ ಇವತ್ತು ನಿಮಗೆ ಇಷ್ಟೊಂದು ಜಂಬ ಕೊಚ್ಚಿಕೊಳ್ತಿದ್ದೀಯಾ? ಅಂದು ಹಳ್ಳಿಯಲ್ಲಿ ಅಷ್ಟೊಂದು ನಾಟಕ ಆಡಿ ಇವತ್ತು ನಮಗೆ ಮೋಸ ಮಾಡಿದ್ದೀಯಾ? ಎಲ್ಲ ನನಗೆ ಈಗ ಅರ್ಥ ಆಗ್ತಿದೆ ಅಂತಾರೆ. ಕವಿತಾ ಅಹಂಕಾರದಿಂದ ಹೇಳ್ತಾಳೆ, ಓ, ಎಲ್ಲವೂ ಅರ್ಥ ಆಗಿದೆ ಅಂದಮೇಲೆ ಈ ಮನೆ ಬಿಟ್ಟು ನೀವಿಬ್ರು ಯಾಕೆ ತೊಲಗ್ತಿಲ್ಲ? ನಾಚಿಕೆ ಇಲ್ಲದೆ ಯಾಕೆ ಇಲ್ಲೇ ಬಿದ್ದಿದ್ದೀರಾ? ವಯಸ್ಸಾದ ಕಾಲದಲ್ಲಿ ನಿಮ್ಮ ಸೊಸೆ ನಿಮಗೆ ಸೇವೆ ಮಾಡ್ತಾಳೆ, ಕಾಲು ಒತ್ತುತ್ತಾಳೆ ಅಂತ ಅಂದ್ಕೊಂಡಿದ್ದೀರಾ? ಈ ಕೆಲಸನೆಲ್ಲ ನನ್ನ ಹೆತ್ತೆ ತಾಯಿಗೂ ನಾನು ಮಾಡಲ್ಲ. ಇನ್ನು ನೀವ್ಯಾವ ಲೆಕ್ಕ? ನಿಮ್ಮ ಈ ಮನೆಯಿಂದ ನನಗಂತೂ ತುಂಬ ಕಿರಿಕಿರಿ ಆಗ್ತಾ ಇದೆ. ವೆಂಕಟೇಶ್ ಹೇಳ್ತಾರೆ, ಸೊಸೆ, ಮರೆಯಬೇಡ, ಈ ಮನೇನ ನಾನೇ ನಿನಗೆ ಕೊಡಿಸಿದ್ದು. ಆದರೆ ನೆನಪಿರಲಿ, ಈ ಮನೆ ಇನ್ನು ನನ್ನ ಹೆಂಡತಿ ಸಾವಿತ್ರಮ್ಮನ ಹೆಸರಿನಲ್ಲೇ ಇದೆ. ಕವಿತಾ ನಕ್ಕು ಹೇಳ್ತಾಳೆ, ಓ ಮಾವನವರೇ, ಆಫೀಸ್ನಲ್ಲಿ ರಿಜಿಸ್ಟ್ರೇಷನ್ ಆಗುವಾಗ ಆನಂದ್ ಚಾಣಾಕ್ಷತನದಿಂದ ನನ್ನ ಹೆಸರಿಗೆ ಸೈನ್ ಮಾಡಿಸಿಕೊಂಡಿದ್ದಾನೆ. ಅತ್ತೆಮ್ಮನ ಹತ್ತಿರ ಬೇರೆ ಪೇಪರ್ಗೆ ಸೈನ್ ಹಾಕಿಸಿದ್ದೀವಿ. ಆ ಲಾಯರ್ ಬೇರೆ ಯಾರೂ ಅಲ್ಲ, ನನ್ನ ಬೆಸ್ಟ್ ಫ್ರೆಂಡ್. ನೀವಿಬ್ಬರು ನಿಮ್ಮ ಮಗ ಸೊಸೆ ತುಂಬ ಯೋಗ್ಯರು ಅಂದ್ಕೊಂಡು ಆ ಪೇಪರ್ಗಳನ್ನು ಓದೋಕ್ಕೂ ಹೋಗಲಿಲ್ಲ. ಈಗೋ ನೋಡಿ ಈ ಪೇಪರ್ಸ್, ಇನ್ಮೇಲೆ ಈ ಮನೆ ನಂದು. ತಕ್ಷಣ ಇಲ್ಲಿಂದ ಹೊರಡಿ. ಸುಮ್ಮನೆ ಹಾಸಿಗೆ ಹಿಡಿದು ಎಲ್ಲರಿಗೂ ತೊಂದರೆ ಕೊಡುತ್ತಿದ್ದೀರಾ. ಸಂಪಾದನೆಯೂ ಇಲ್ಲ, ಏನೂ ಇಲ್ಲ. ಇಷ್ಟು ಹೇಳಿ ಕವಿತಾ ಎಂದಿನಂತೆ ತನ್ನ ಫ್ರೆಂಡ್ಸ್ ಜೊತೆ ತಿರುಗಾಡೋಕೆ ಹೊರಟು ಹೋಗ್ತಾಳೆ. ವೆಂಕಟೇಶ್ ರಾತ್ರಿ ಇಡೀ ಇದನ್ನೇ ಯೋಚಿಸಿ ಕೊರಗಿ ಕೊರಗಿ ಕಣ್ಣೀರು ಹಾಕ್ತಾರೆ. ಮರುದಿನ ಬೆಳಗ್ಗೆ ಸಾವಿತ್ರಮ್ಮ ಪಕ್ಕದ ಮನೆಯವರ ಹತ್ತಿರ ಸ್ವಲ್ಪ ಹಾಲು ಕೇಳಿ ತಂದು ಚಹಾ ಮಾಡಿಕೊಂಡು ಗಂಡನ ಹತ್ತಿರ ಬರ್ತಾರೆ. ಆದರೆ ಅಲ್ಲಿ ನೋಡಿದರೆ ವೆಂಕಟೇಶ್ ಕೊನೆಯುಸಿರೆಳೆದಿದ್ದರು. ಅವರ ಉಸಿರಾಟ ನಿಂತು ಹೋಗಿತ್ತು. ಸಾವಿತ್ರಮ್ಮನ ಇಡೀ ಪ್ರಪಂಚವೇ ಕಣ್ಣೆದುರು ಉರಿದು ಬೂದಿಯಾಗಿತ್ತು. ಅವರು ಗಟ್ಟಿಯಾಗಿ ಕೂಗಿ ಕೂಗಿ ಅಳೋಕೆ ಶುರು ಮಾಡ್ತಾರೆ. ಮಗ ಹೆಂಗೋ ಅಪ್ಪನ ಅಂತ್ಯ ಸಂಸ್ಕಾರ ಮುಗಿಸಿ ಕೈ ತೆಳೆದುಕೊಳ್ಳುತ್ತಾನೆ. ತಾಯಿಯ ಜೀವನ ಆಧಾರ ಇಲ್ಲದೆ ಆಗಿ ಹೋಗುತ್ತದೆ. ವೆಂಕಟೇಶ್ ಅವರ ಸೂತಕದ ದಿನಗಳು ಕಳೆಯುವ ಮುನ್ನವೇ ಸೊಸೆ ಕವಿತಾ ಬಂದು, ಅತ್ತೆಮ್ಮ, ನಿಮ್ಮ ಅಳುಗೋಳು ಮುಗಿದಿದ್ರೆ ಮನೆಯಲ್ಲಿ ತುಂಬ ಕೆಲಸ ಬಿದ್ದಿದೆ ನೋಡಿ. ಹೀಗೆ ರೂಮ್ನಲ್ಲಿ ಕೂತಿದ್ರೆ ಮಾವನವರು ವಾಪಸ್ ಬರಲ್ಲ. ದೀಪಾವಳಿ ಹಬ್ಬ ಬರ್ತಿದೆ, ಇಗೋ ತಗೊಳ್ಳಿ ಕಸಬರಿಕೆ, ಸೊಂಟ ನೋವು ಅಂತ ನೆಪ ಹೇಳದೆ ಇಡೀ ಮನೆ ಕ್ಲೀನ್ ಮಾಡಿ ಹಬ್ಬ ಮುಗಿಯೋಷ್ಟರಲ್ಲಿ ಕಿಚನ್ನಲ್ಲಿರೋ ಎಲ್ಲ ಪಾತ್ರೆಗಳನ್ನು ತೊಳೆದು ಹಾಕಿ. ನಿಮ್ಮ ಈ ಅಳುಮುಂಜಿ ಮುಖ ಮೊದಲು ಸರಿ ಮಾಡಿ ಅಂತಾಳೆ ಸಾವಿತ್ರಮ್ಮ. 2-3 ದಿನದಿಂದ ಸರಿಯಾಗಿ ಊಟ ಕೂಡ ಮಾಡಿರಲ್ಲ. ಆದರೂ ಆ ಸೊಸೆ ಅವರಿಗೆ ಒಂದು ತುತ್ತು ಅನ್ನವನ್ನು ಕೊಡೋದಿಲ್ಲ. ಬದಲಿಗೆ ಎಲ್ಲ ಕೆಲಸವನ್ನು ದಬ್ಬಾಳಿಕೆಯಿಂದ ಮಾಡಿಸೋಕೆ ಶುರು ಮಾಡಿದ್ಲು. ಸಾವಿತ್ರಮ್ಮ ತುಂಬ ವೀಕ್ ಆಗಿದ್ರು. ಸೊಸೆಯ ಆರ್ಡರ್ಗೆ ಹೆದರಿ ಕಣ್ಣೀರು ಹಾಕ್ತಾ ಕೆಲಸ ಮಾಡ್ತಾರೆ. ಅವರಿಗೆ ವಿಪರೀತ ಹಸಿವಾಗುತ್ತಿರುತ್ತದೆ. ಅಡುಗೆ ಮಾಡಿ ಸೊಸೆಗೆ ಬಡಿಸಿದ ನಂತರ ತಾವು ತಿನ್ನೋಕೆ ಕೂತಾಗ ಕವಿತಾ ಬಂದು, ಯಾಕೆ ಅತ್ತೆಮ್ಮ, ಅಲ್ಲಿ ಮಾವ ತೀರಿಕೊಂಡಿದ್ದಾರೆ ಅಂತ ಶೋಕ ಆಚರಿಸುತ್ತಿದ್ದೀರಾ? ಇತ್ತ ಬಿಸಿ ಬಿಸಿ ಅಡುಗೆ ಮಾಡಿಕೊಂಡು ತಿಂತಿದ್ದೀರಾ ಅಂತ ಚುಚ್ಚಿ ಮಾತನಾಡುತ್ತಾಳೆ. ಸೊಸೆಯ ಈ ಕಠೋರ ಮಾತುಗಳನ್ನು ಕೇಳಿ ಅವರಿಗೆ ಹಸಿವೆ ಸತ್ತು ಹೋಗುತ್ತದೆ. ಒಂದು ತುತ್ತು ಅನ್ನಕ್ಕೂ ಗಂಟಲಲ್ಲೇ ಕಾಯಬೇಕಾಗಿತ್ತು. ಸಾವಿತ್ರಮ್ಮನಿಗೆ ಗಂಡನಿಲ್ಲದೆ ಬದುಕೋದು ಇಷ್ಟವಿರಲಿಲ್ಲ. ಕೊನೆಗೊಂದು ರಾತ್ರಿ ಸೊಸೆಯ ಕಿರುಕುಳ ತಾಳಲಾರದೆ ಯಾರಿಗೂ ತಿಳಿಸದೆ ಸದ್ದಿಲ್ಲದೆ ಬೆಂಗಳೂರಿನ ಆ ಮನೆಯಿಂದ ವೃದ್ಧಾಶ್ರಮಕ್ಕೆ ಓಡಿ ಬರ್ತಾರೆ. ಯಾಕಂದರೆ ಆ ಮನೆಯಲ್ಲಿ ಅವರು ಬರೀ ಕೆಲಸದ ಆಳಾಗಿದ್ದರು. ಆಸ್ತಿ ಎಲ್ಲವನ್ನ ಮಕ್ಕಳು ಕಿತ್ತುಕೊಂಡು ಅವರನ್ನು ರೋಡಿಗೆ ತಂದಿದ್ರು. ಅವರು ವೃದ್ಧಾಶ್ರಮ ಸೇರಿದ ಮೇಲೂ ಮಗ ಮತ್ತು ಸೊಸೆ ಅವರ ಬಗ್ಗೆ ಯಾವುದೇ ವಿಚಾರಣೆ ಮಾಡಿರಲಿಲ್ಲ. ಭೇಟಿಯಾಗೋಕ್ಕೂ ಬಂದಿರಲಿಲ್ಲ. ಕೆಲವು ತಿಂಗಳ ನಂತರ ಕವಿತಾ ಗರ್ಭಿಣಿ ಆಗ್ತಾಳೆ. ಅವಳಿಗೆ 9 ತಿಂಗಳ ನಂತರ ಒಂದು ಗಂಡು ಮಗು ಆಗುತ್ತೆ. ಆದರೆ ಆ ಮಗು ಯಾವಾಗಲೂ ಕಾಯಿಲೆಯಿಂದ ಬಳಲುತ್ತಿರುತ್ತದೆ. ಮಗುವನ್ನು ನೋಡಿಕೊಳ್ಳೋಕೆ ಅವಳಿಗೆ ಒಬ್ಬ ಕೆಲಸದವಳ ಅಗತ್ಯ ಇರುತ್ತೆ. ಆದರೆ ಅವಳ ಹತ್ತಿರ ದುಡ್ಡೆಲ್ಲ ಖಾಲಿಯಾಗಿದ್ದರಿಂದ ಮಗುವಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಡಿಸೋಕ್ಕೂ ಆಗ್ತಿರಲಿಲ್ಲ. ಅವಳಿಗೆ ಸಂಬಳ ಇಲ್ಲದೆ ಪುಕ್ಕಟೆಯಾಗಿ ಕೆಲಸ ಮಾಡೋಕೆ ಒಬ್ಬಳು ಆಳು ಬೇಕಾಗಿತ್ತು. ಯಾರು ದಿನ ರಾತ್ರಿ ಮಗುವಿನ ಸೇವೆ ಮಾಡ್ತಾರೋ ಅಂಥವ್ರು. ಮಗು ರಾತ್ರಿಯೆಲ್ಲ ಅಳುತ್ತಾ ಇದ್ದಿದ್ದರಿಂದ ಕವಿತಾಳ ಮೋಜು ಮಸ್ತಿಗೆ ತೊಂದರೆ ಆಗಿತ್ತು. ಅವಳಿಗೆ ಫ್ರೆಂಡ್ಸ್ ಜೊತೆ ತಿರುಗಾಡೋಕ್ಕೂ ಆಗ್ತಾ ಇರಲಿಲ್ಲ. ಕಾಯಿಲೆಯಲ್ಲಿರೋ ಮಗುನ ನೋಡ್ಕೋಬೇಕು ಅಥವಾ ಹೊರಗಡೆ ಹೋಗಿ ಎಂಜಾಯ್ ಮಾಡಬೇಕು ಅಂತ ಕವಿತಾಗೆ ತಲೆ ಕೆಟ್ಟು ಹೋಗುತ್ತೆ. ಕೊನೆ ಬೇರೆ ದಾರಿ ಇಲ್ಲದೆ ಅವಳು ತನ್ನ ಅತ್ತೆ ಎಲ್ಲಿದ್ದಾಳೆ ಅಂತ ಹುಡುಕೋಕೆ ಶುರು ಮಾಡ್ತಾಳೆ. ಆಗ ಅವಳಿಗೆ ತನ್ನ ಅತ್ತೆ ಕರುಣಾ ವೃದ್ಧಾಶ್ರಮದಲ್ಲಿದ್ದಾಳೆ ಅಂತ ತಿಳಿಯುತ್ತದೆ. ಆನಂದ್ ಮತ್ತು ಕವಿತಾ ಇಬ್ಬರು ಸೇರಿ ಅಮ್ಮನನ್ನು ವಾಪಸ್ ಮನೆಗೆ ಕರೆದುಕೊಂಡು ಬರೋಕೆ ಒಂದು ಪ್ಲ್ಯಾನ್ ಮಾಡ್ತಾರೆ. ನಾವು ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು ಅವರು ಕರಗಿ ವಾಪಸ್ ಬರ್ತಾಳೆ. ಆಗ ನಮಗೆ ಫ್ರೀಯಾಗಿ ಮನೆ ಕೆಲಸ ಮಾಡೋಕೆ ಮಗು ನೋಡ್ಕೊಳ್ಳೋಕೆ ಒಬ್ಬಳು ಆಳು ಸಿಗ್ತಾಳೆ ಅಂತ ತಮ್ಮ ಕುತಂತ್ರದ ಬುದ್ಧಿ ಉಪಯೋಗಿಸುತ್ತಾರೆ. ಆದರೆ ಈ ಸಲ ಸಾವಿತ್ರಮ್ಮ ಮಕ್ಕಳ ಈ ಮಾತುಗಳಿಗೆ ಮರಳಾಗಲ್ಲ. ಯಾಕಂದರೆ ಒಂದು ಸಲ ಮೋಸ ಹೋದ ಮೇಲೆ ಮನುಷ್ಯ ಎಚ್ಚೆತ್ತುಕೊಳ್ಳುತ್ತಾನೆ. ಪದೇ ಪದೇ ತನ್ನ ಕಾಲಿಗೆ ತಾನೇ ಕೊಡಲಿ ಹಾಕಿಕೊಳ್ಳಲ್ಲ. ಇಷ್ಟು ವಿಷಯಗಳನ್ನು ಹೇಳಿ ಸಾವಿತ್ರಮ್ಮ ಮ್ಯಾನೇಜರ್ ಎದುರು ಬಿಕ್ಕಿ ಬಿಕ್ಕಿ ಅಳ್ತಾರೆ. ಮ್ಯಾನೇಜರ್ ಸಾಹೇಬರು ಅವರನ್ನು ಸಮಾಧಾನ ಮಾಡ್ತಾರೆ.
ಮ್ಯಾನೇಜರ್ ಹೇಳ್ತಾರೆ, ಅಮ್ಮ ನೀವು ನಿಮ್ಮ ಜಾಗದಲ್ಲಿ ಸರಿಯಾಗೇ ಇದ್ದೀರಾ. ನಿಮ್ಮನ್ನು ಬರೀ ಕೆಲಸದವಳು ಮಾಡಿಕೊಳ್ಳೋ ಆ ನಯವಂಚಕರು ಇಲ್ಲಿಗೆ ಬರ್ತಿದ್ದಾರಲ್ಲ, ಇವತ್ತು ಅವರಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಅಷ್ಟರಲ್ಲಿ ಆನಂದ್ ಮತ್ತು ಕವಿತಾ ಮತ್ತೆ ಸಾವಿತ್ರಮ್ಮನನ್ನು ಕರೆದುಕೊಂಡು ಹೋಗೋಕ್ಕೆ ಅಲ್ಲಿಗೆ ಬರ್ತಾರೆ. ಆದರೆ ಈ ಸಲ ಮ್ಯಾನೇಜರ್ ತಕ್ಷಣ ಪೊಲೀಸರನ್ನು ಕರೆಸಿ ಆ ಇಬ್ಬರನ್ನು ಅವರ ವಶಕ್ಕೆ ಒಪ್ಪಿಸುತ್ತಾರೆ. ಸಾವಿತ್ರಮ್ಮನ ಈ ಕಣ್ಣೀರಿನ ಕತೆ ಕೇಳಿ ಮ್ಯಾನೇಜರ್ ಕಣ್ಣಲ್ಲೂ ನೀರು ಬರುತ್ತೆ. ಅಮ್ಮ, ಮೊದಲಿಗೆ ನಾನು ನಿಮ್ಮನ್ನು ತಪ್ಪು ತಿಳ್ಕೊಂಡಿದ್ದೆ. ಮಗನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದ ಕಠೋರ ಹೃದಯದ ತಾಯಿ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಮಗ ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿತಾನೆ ಅಂತ ನಾನು ಊಹಿಸಿರಲಿಲ್ಲ. ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬ ಪೋಷಕರು ತಮ್ಮ ವೃದ್ಧಾಪ್ಯಕ್ಕೆ ಅಂತ ಸ್ವಲ್ಪ ಸೇವಿಂಗ್ಸ್ ಇಟ್ಟುಕೊಳ್ಳಲೇಬೇಕು. ಮಕ್ಕಳ ಮೇಲಿನ ಅತಿಯಾದ ಪ್ರೀತಿಯಿಂದ ನಿಮ್ಮ ಇಡೀ ಆಸ್ತಿಯನ್ನು ಅವರ ಹೆಸರಿಗೆ ಬರೆಯಬೇಡಿ. ಮಕ್ಕಳು ಕೂಡ ಹೆತ್ತವರ ಪ್ರೀತಿಯನ್ನು ದುರುಪಯೋಗ ಪಡಿಸಿಕೊಳ್ಳಬಾರದು. ಇಲ್ಲದೇ ಇದ್ದರೆ ಇಂತಹ ಮಕ್ಕಳಿಗೆ ನರಕದ ಜೀವನ ಕಾದಿರುತ್ತದೆ ಅಂತಾರೆ. ಕತೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರೋ ನೋಟಿಫಿಕೇಷನ್ ಬೆಲ್ ಐಕಾನ್ ಕೂಡ ಒತ್ತಿ. ಅದರಿಂದ ನಮ್ಮ ಮುಂದಿನ ಕಥೆಗಳು ಅಪ್ಡೇಟ್ ಎಲ್ಲರಿಗಿಂತ ಮುಂಚೆ ನಿಮಗೆ ಸಿಗುತ್ತದೆ. ಧನ್ಯವಾದಗಳು.